ಶಿಕ್ಷಣ ಸಚಿವರೇ, ಇದು ನೀವು ನೋಡಲೇಬೇಕಾದಂತಹ ಸ್ಟೋರಿ. ಮೊರಾರ್ಜಿ ಶಾಲೆಯಲ್ಲಿ ಭಿಕ್ಷೆ ಬೇಡಿ ತಿನ್ನಬೇಕಂತೆ ಮಕ್ಕಳು. ಎಂಥ ಪರಿಸ್ಥಿತಿ ಬಂತ್ರಿ? ಶಾಲಾ ಮಕ್ಕಳು ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕಾ? ಬಾಗಲಕೋಟೆಯ ವಿದ್ಯಾರ್ಥಿನಿಯರ ಮೊರಾರ್ಜಿ ಶಾಲೆ ಇದು. ಮೊರಾರ್ಜಿ ಶಾಲೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಸೀಟ್ ಸಿಗಲ್ಲ. ಅಲ್ಲಿ ಬಹಳ ಕಷ್ಟ ಇರುತ್ತೆ, ಎಕ್ಸಾಮ್ ಇರುತ್ತೆ, ಅದನ್ನ ಪಾಸ್ ಆಗಿ ಎಲ್ಲ ಬಂದಿರ್ತಾರೆ. ಆದರೆ ಇಲ್ಲಿ ಊಟ ಕೇಳಿದ್ರೆ ದರ್ಪವನ್ನು ಮೆರಿತಾ ಇದ್ದಾರೆ. ಸರ್ಕಾರದಿಂದ ಅನುದಾನ ಬಂದರೂ ಕೂಡ ಈ ರೀತಿಯಾಗಿ ಮಕ್ಕಳನ್ನು ನಡೆಸಿಕೊಳ್ತಾ ಇದ್ದಾರೆ. ಈ ಮೊರಾರ್ಜಿ ವಸತಿ ಶಾಲೆ ಏನಿದೆ ಅಲ್ಲಿನ ಸಿಬ್ಬಂದಿಗಳು ಊಟ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ನಮ್ಮಲ್ಲಿ ನೂರಾರು ಮೊರಾರ್ಜಿ ಶಾಲೆಗಳಿದ್ದಾವೆ. ಶಿಕ್ಷಣ ಸಚಿವರು ಎಲ್ಲೇ ಇದ್ರೂ ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂತ ಹೇಳಿದ್ರೆ ನೋಡದೇ ಇದ್ರೆ ಅವ್ರಿಗೆ ಪಾಠ ಕಲ್ಸಕ್ಕಾಗಲ್ಲ. ಅಲ್ಲಿನ ಸಿಬ್ಬಂದಿಗಳು ಭಿಕ್ಷೆ ಬೇಡ ಕಳಿಸ್ತಾ ಇದ್ದಾರೆ. ಅಲ್ಲಿನ ಸಿಬ್ಬಂದಿಗಳು ಅವ್ರನ್ನ ಭಿಕ್ಷೆ ಬೇಡ ಕಳಿಸ್ಬೇಕೀಗ. ವಿದ್ಯಾರ್ಥಿನಿಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ಯವಸ್ಥೆ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಕೇಳಿದ್ರೆ ಶಿಕ್ಷಕ ಅವಾಚ್ಯ ಶಬ್ದಗಳಿಂದ ಬೈತಾನೆ. ಮುಧೋಳ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿದೆ ಶಾಲೆ ಇದು. ಮಕ್ಕಳು ಊಟ ಕೇಳಿದ್ರೆ ಭಿಕ್ಷೆ ಬೇಡಿ ಅಂತಾರಂತೆ. ಯಾರ್ರಿ ಇವನು? ಶಿಕ್ಷಕ. ಅವನ್ನ ಕಳಿಸ್ರಿ ಭಿಕ್ಷೆ ಬೇಡಲಿಕ್ಕೆ. ಅವನ್ ಭಿಕ್ಷೆ ಬೇಡಿ ಮಕ್ಕಳಿಗೆ ತಂದು ಕೊಡ್ಲಿ ಅವನು, ಅಥವಾ ಅವ್ರ ಮಕ್ಕಳನ್ನ ಭಿಕ್ಷೆ ಬೇಡ ಕಳಿಸ್ಲಿ. ಈ ರೀತಿ ಕಂಡೋರು ಮಕ್ಕಳಿಗೆ ಬೈತಾನನ್ರಿ ಇವನು. ನಿನ್ನ ಕಡೆಯಿಂದ ಆಯ್ತಾ? ಅಥವಾ ಏನಾಗಿದೆ ಪ್ರಾಬ್ಲಮ್ಮು? ಅಲ್ಲಿ ಅನುದಾನ ಬರ್ತಾ ಇಲ್ವಾ? ನಿಮ್ಮ ಇಲಾಖೆಯವರು ನಿಮಗೆ ಸ್ಪಂದಿಸ್ತಾ ಇಲ್ವಾ? ಆ ಉತ್ತರ ಕೊಡಿ. ಆದರೆ ಅದು ಬಿಟ್ಟು ಅಲ್ಲಿ ಸಿಕ್ಕಿದ್ದಾರೆ ಅಂಥೇಳಿ ಭಿಕ್ಷೆ ಬೇಡ್ಕೊಳ್ತೀನಿ ಅಂತಂದರೆ ಮನುಷ್ಯತ್ವ ಇದೆ ನಿನಗೆ? ಅಲ್ಲಿನ ಸಿಬ್ಬಂದಿ ಇದು, ಅದ್ಯಾರು ಹೇಳಿದಾರೆ ಗೊತ್ತಿಲ್ಲ, ಅವ್ರಿಗಿದು ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಕೊಡಬೇಕಾದಂಥ ಸವಲತ್ತುಗಳು ದುರುಪಯೋಗ ಆಗ್ತಾ ಇದ್ದಾವೆ. ನೋಡಿ, ಇದೇ ಶಾಲೆ ಮೊರಾರ್ಜಿ ವಸತಿ ಶಾಲೆ ಇದು. ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನೋಡಿ, ಬೀದಿಗೆ ಪ್ರೊಟೆಸ್ಟ್ ಮಾಡಬೇಕು. ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆನೇ ಹಿಂಗಿರೋದು. ಇದಕ್ಕೆ ನಮಗೆ ಭಾಳ ಬೇಸರ ಆಗೋದು. ನಾವು ಊಟ ಮಾಡೋಕ್ಕೆ ಹೊಡೆದಾಡಬೇಕಿಲ್ಲಿ ಶಾಲೆಯಲ್ಲಿ, ಪ್ರತಿಭಟನೆ ಮಾಡಬೇಕು. ಎಲ್ಲ ಇದೆ, ಆದರೆ ಅವ್ರಿಗೆ ಹೊಟ್ಟೆಗೆ ಊಟ ಸಿಗ್ತಾ ಇಲ್ಲ. ಏನೋ ಒಂದು ಕೇಳಿದರೆ ಅಸಡ್ಡೆಯಾಗಿ ಮಾತಾಡ್ತಾರೆ. ಭಿಕ್ಷೆ ಬೇಡ್ಕೊಂಡು ತಿನ್ನು ಅಂತ ಹೇಳ್ತಾರಂತೆ. ಅದೇ ಪ್ಲೇಸಲ್ಲಿ ಆ ಶಿಕ್ಷಕರು ಅಥವಾ ಆ ಸಿಬ್ಬಂದಿಯ ಮಕ್ಕಳಿದ್ದಿದ್ರೆ ಭಿಕ್ಷೆ ಬೇಡ್ಕೊಂಡು ಹೋಗಿ ತಿನ್ನು ಅಂತ ಇನ್ನೊಬ್ಬ ಹೇಳಿದರೆ ಸುಮ್ಮನೆ ಇರ್ತಿದ್ರ? ನೀವು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರಿ. ಹಾಗಾಗಿ ಇಂಥವರ ಸೊಕ್ಕನ್ನು ಮೊದಲು ಇಳಿಸಬೇಕು ಅಧಿಕಾರಿಗಳು. ಹೆಬ್ಬಾಳ ಇದು ಮುಧೋಳ ತಾಲೂಕಿನಲ್ಲಿ ಬರುತ್ತೆ. ಶಾಲೆ ಮೊರಾರ್ಜಿ ಶಾಲೆ ಹೊರಗಿನಿಂದ ನೋಡೋಕ್ಕೆ ಅತ್ಯದ್ಭುತವಾಗಿದೆ. ಆದರೆ ಹಾಸ್ಟೆಲಲ್ಲಿ ಸಿಗುವಂತಹ ಆ ವ್ಯವಸ್ಥೆಗಳು, ಆ ಒಂದು ಅನುಕೂಲಗಳು ವಿದ್ಯಾರ್ಥಿನಿಯರಿಗೆ ಸಿಗ್ತಾ ಇಲ್ಲ. ಶಿಕ್ಷಣ ಸಚಿವರು ಮೊದಲು ಇಂಥ ಕೆಲಸ ಮಾಡಬೇಕು. ಅದಾದಮೇಲೆ ನೀವು ಬೇರೆ ವಿಚಾರನ ಮಾತಾಡಿ, ರಾಜಕೀಯ ಬೇರೆ. ತಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ನೋಡಿ, ವಿದ್ಯಾರ್ಥಿನಿಯರು ಆಕ್ರೋಶವನ್ನು ಹೇಗೆ ಹೊರ ಹಾಕಿದ್ದಾರೆ ಅಂತ. ಮೈಗೆಲ್ಲ ಬಾರ್ ಮುಡಿಯತ್ತಾರೆ, ಎಲ್ಲರೂ ಹೊಡಿತಾರಿ. ಊಟ ಕಡಿಮೆ ತಿನ್ನಂತಾನು ಹೇಳ್ತಾರಿ. ಮುಸ್ಲಿ ಹೋಯ್ತೀನಿ ಅಂತಾರೆ. ನಮ್ಮ ಅಪ್ಪನ ಮನಿ ಮಾಡ್ಯಾನ ಅಂತಾರಿ ಇವ್ರು. ನಮ್ಮ ಅಪ್ಪನ ಮನಿ ಅನ್ನಕ್ಕೆ ಯಾರು ಇಸ್ಕೊಟ್ಟಾರಿ ಇವ್ರಿ? ಈಗ ಅವ್ರ ಅಪ್ಪನ ಮನಿ ಮಾಡ್ಯಾರ. ನಮ್ಮ ಅಪ್ಪನ ಮನಿನೂ ಅಲ್ರಿ, ಸರ್ಕಾರದ ಐತಿ. ನಮಗೆ ನ್ಯಾಯ ಬೇಕ್ರಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆಪರೇಷನ್ ಅಂತ ಕಿವಿ ಹೊಡಿತಾರಿ. ಹೊಡಿಸಿ ಮಾತ್ರ 10,000 ರೂಪಾಯಿ ಕೊಟ್ಟಿನ ಅಂತ ಪೇರೆಂಟ್ಸ್ ಯಾಕೆ ಹಿಡಿತಾರಿ? 1 ರೂಪಾಯಿ ಕೊಟ್ಟಿಲ್ರಿ. ನಾವು ಅನಿಸ್ಕೋಬೇಕಂದ್ರೆ ತಂದೆ ತಾಯಿ 75,000 ರೂಪಾಯಿ ಗಂಟ್ಲೆ ದವಾಖಾನೆ ಆಗಿರಿ 1 ರೂಪಾಯಿ ಇಟ್ಕೊಂಡ್ರೆ 10,000 ರೂಪಾಯಿ ಕೊಟ್ಟಿನ ಅಂತ ಎಲ್ಲರ ಮುಂದೆ ಹೇಳ್ಕೊತಾರ್ರಿ. ಯಾರು ಅನ್ಸ್ಕೋಬೇಕ್ರಿ ಇದನ್ನೆಲ್ಲ? ನಮಗೆ ಇದಕ್ಕೆ ನ್ಯಾಯ ಬೇಕ್ರಿ. ಪ್ರಿನ್ಸಿಪಲ್ ಬರ್ದಾರಿ, ಪ್ರಿನ್ಸಿಪಲ್ ಒಂದು ಸ್ಟಾಪ್ ರೂಮ್ ಸ್ಲಿಪ್ಪರ್ ಬಿಟ್ಟಿದ್ದಕ್ಕೆ ಕಿವಿಗೆ ಆಪರೇಷನ್ ಕಿವಿ ಬರ್ದಾರಿ. ಕಿವಿಯಾಗ ಬರೀ ತೂತ್ ಬಿದ್ದಿತ್ರಿ. ಪೇರೆಂಟ್ಸ್ ಹಣ ಒಂದು ದುಡ್ಡು ಹಾಕ್ಯಾರಿ ದವಾಖಾನೆಗೆ. ಇದಕ್ಕೆ ನ್ಯಾಯ ಬೇಕ್ರಿ ಸರ್. ಯಾರನ್ನ ಕೇಳ್ಪಿ ನಿನ್ನ? ಹಾ ರೀ. ಏನಾಗಿತ್ತಪ್ಪಿ? ಆಪರೇಷನ್ ಕಿವಿ ಆಗಿ, ಕಿವಿ ಆಪರೇಷನ್ ಆಗಿತ್ತು ಸರ್. ನಂದು ಹೋಲ್ ಬಿದ್ರಿ.
ಆ ಕಿವಿಗ್ರಿ ವಾಪಸ್ ಬರ್ದಾರಿ ಸರ್, ಆ ಕಿವಿ ವಾಪಸ್ ತೂತ್ ಬಿದ್ದಿತ್ರಿ. ಈಗ ಅದ್ರ ಸಂಬಂಧ ಡಾಕ್ಟರ್ ಕೋಲ್ಡಿಗೆ ಬರ್ಬೇಡ ಅಂತ ಹೇಳ್ರಿ. ಅದ್ರ ಪೇರೆಂಟ್ಸ್ ಹೇಳಿದ್ರು ಮತ್ತೊಬ್ಬ ಹುಡುಗಿಯರ ಮುಂದೆ ಏನಂತಾರಿ ಬೆಡ್ ರೆಸ್ಟ್ ಒಳಗೆ ಇರ್ತಾರಂತಾರಿ, ಬೆಳಗ್ಗೆ ಎದ್ದು ಬರ್ಲಿಕ್ಕೆ ಅಂದ್ರಿ. ಯಾರು ಅನ್ಸ್ಕೊತಾರಿ ಸರ್ ಇದನ್ನೆಲ್ಲ ರೀ? ಇದಕ್ಕಂದ್ರೆ ನಮ್ಗೆ ಈ ಸ್ಕೂಲ್ನಾಗ ಏನು ತಡ್ಕೊಳಕ್ ಆಗೋದಿಲ್ರಿ. ಅವ್ರು ನಮಗ ಅಂತ ಬೈತಾರಿ, ನಮಗೆ ಅದನ್ನ ತಡ್ಕೊಳಕ್ ಆಗೋದಿಲ್ರಿ. ನಾವಿಲ್ಲಿ ಯಾರು ಬೇದಾರಮ್ಮ ಪ್ರಾಂಶುಪಾಲರು ಯಾರು ಬೇದಾರ ಹೆಚ್ಚ ಕಮ್ಮಿ ಆತ ನೀರು ಹಾಕಿರ ಅವ್ರ ಅವ್ರ ಸರ ನೀವೇನು ಸಾಹೇಬ್ರಿಗೆ ಹೇಳಿರ್ಲೆ ಈಗ ಪ್ರಮಾದ ಆಗೈತೆ ಅಂತ ಅನ್ನೋದು ನಿಮ್ಮ ಮನಸ್ಸು ಹೇಳ್ತಿತ್ತು ಅಂದ್ರೆ ಅವ್ರಿಗೆ ಕ್ಷಮಾಪಣೆ ಕೇಳ್ಕೊಂಡು ಅವ್ರು ನಿಮ್ಮ ಮಕ್ಕಳು ಕರ್ಕೊಂಡು ಒಳಗೆ ಹೋಗ್ರಿ ನೀವು. ಅದು ಒಪ್ಕೋತೀನಿ ಅವ್ರು ಏನೇ ನೀವು ಡಿಸಿಷನ್ ಯಾಕೆ ಬೇದ್ರಿ ಸರ್? ಯಾಕೆ ಬೇದ್ರಿ? ಯಾಕೆ ಬೇದ್ರಿ? ಬೇವು ಹಾಕಿ ನಿಮ್ಮ ಕಡೆ ಏನೈತಿ? ಬೇಯ್ದು ನೀವು ಹಾಕಿ ನಿಮ್ಮ ಕಡೆ ಏನೈತಿ ಹೇಳ್ರಿ? ಆ ಥರದಿಂದ ಅಲ್ರಿ ಸರ್. ಯಾಕೆ ಬೇದ್ರಿ? ಮಕ್ಕಳು ಭಾಳ ಅದಾರ, ಶಾಲೆ ಮಕ್ಕಳು ಬಾಸ್ಕಡೆ ಯಾರು ಮಾತಾಡ್ತೀರಿ? ವೈಯಕ್ತಿಕವಾಗಿ ಮಾತಾಡಿ ಬಾಸ್ಕಡೆ ಯಾರು ಮಾತಾಡ್ತೀರಿ? ಶಾಲೆ ಮಕ್ಕಳಾದ್ರೆ ಬಾಸ್ಕಡೆ ಯಾರು ಮಾತಾಡ್ತೀರಿ? ನಿಮ್ಮ ಮಗಳು ಮಾತಾಡ್ತೀರಿ? ನಿಮ್ಮ ಮಕ್ಕಳು ಮಾತಾಡ್ತೀರಿ, ಬಾಸ್ಕಡೆ ಮಾತಾಡ್ತೀರಿ ಹೇಳ್ತೀರಿ ಸರ್? ಹೆಣ್ಣು ಮಕ್ಳು ಎಲ್ಲ ಅಷ್ಟ, ನಿಮಗೂ ಮಕ್ಕಳು ಅದಾರ. ನೀವೇನ ಬಾಸ್ಕಡೆ ನಿಮ್ಮ ಮಕ್ಕಳು ಮಾತಾಡ್ತಾರೆ ಮಾತಾಡ್ತಾರ ನೋಡ್ರಿ. ಸರ್ ಈಗ ಮಕ್ಕಳ ಮನಸ್ಸು ಹೊಲಿಸ್ಕೊಳ್ಳೋದು ನಿಮ್ಮ ನಾವೆಲ್ಲ ಚರ್ಚೆ ಮಾಡಿದ್ದು ಸರ್. ನನ್ನಿಂದ ಏನಾರ ಹೆಚ್ಚ ಕಮ್ಮಿ ಆತ ನೀರು ಹಾಕಿರ ಅವ್ರ ಅವ್ರ ಸರ ನೀವೇನು ಸಾಹೇಬ್ರಿಗೆ ಹೇಳಿರ್ಲೆ ಈಗ ಪ್ರಮಾದ ಆಗೈತೆ ಅಂತ ಅನ್ನೋದು ನಿಮ್ಮ ಮನಸ್ಸು ಹೇಳ್ತಿತ್ತು ಅಂದ್ರೆ ಅವ್ರಿಗೆ ಕ್ಷಮಾಪಣೆ ಕೇಳ್ಕೊಂಡು ಅವ್ರು ನಿಮ್ಮ ಮಕ್ಕಳು ಕರ್ಕೊಂಡು ಒಳಗೆ ಹೋಗ್ರಿ ನೀವು. ಅದು ಒಪ್ಕೋತೀನಿ. ಅವ್ರು ಏನೇ ನೀವು ಡಿಸಿಷನ್ ಯಾಕೆ ಬೇದ್ರಿ ಸರ್? ಯಾಕೆ ಬೇದ್ರಿ? ಯಾಕೆ ಬೇದ್ರಿ? ಬೇವು ಹಾಕಿ ನಿಮ್ಮ ಕಡೆ ಏನೈತಿ? ಬೇಯ್ದು ನೀವು ಹಾಕಿ ನಿಮ್ಮ ಕಡೆ ಏನೈತಿ ಹೇಳ್ರಿ? ಆ ಥರದಿಂದ ಅಲ್ರಿ ಸರ್. ಯಾಕೆ ಬೇದ್ರಿ? ಮಕ್ಕಳು ಭಾಳ ಅದಾರ, ಶಾಲೆ ಮಕ್ಕಳು ಬಾಸ್ಕಡೆ ಯಾರು ಮಾತಾಡ್ತೀರಿ? ವೈಯಕ್ತಿಕವಾಗಿ ಮಾತಾಡಿ ಬಾಸ್ಕಡೆ ಯಾರು ಮಾತಾಡ್ತೀರಿ? ಶಾಲೆ ಮಕ್ಕಳಾದ್ರೆ ಬಾಸ್ಕಡೆ ಯಾರು ಮಾತಾಡ್ತೀರಿ? ನಿಮ್ಮ ಮಗಳು ಮಾತಾಡ್ತೀರಿ? ನಿಮ್ಮ ಮಕ್ಕಳು ಮಾತಾಡ್ತೀರಿ, ಬಾಸ್ಕಡೆ ಮಾತಾಡ್ತೀರಿ ಹೇಳ್ತೀರಿ ಸರ್? ಹೆಣ್ಣು ಮಕ್ಳು ಎಲ್ಲ ಅಷ್ಟ, ನಿಮಗೂ ಮಕ್ಕಳು. ನೋಡಿ, ಪ್ರಾಂಶುಪಾಲ ಬಿರಾದಾರ ಅಂಥೇಳಿ ಪೋಷಕರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಅವರು ಒಂದು ಮಾತು ಹೇಳ್ತಾರೆ, ನಿನ್ನ ಮಕ್ಕಳಾಗಿದ್ರೆ, ನಿನ್ನ ಮಗಳಾಗಿದ್ರೆ ಬೈದಿದ್ರೆ ಸುಮ್ಮನೆ ಇರ್ತಿದ್ಯಾ ಅಥವಾ ನೀನು ಬೈತಿದ್ಯಾ ಅಂತೇಳಿ. ಮಾತಿಲ್ಲ ಅವನಿಗೆ. ಒಪ್ಕೊಂಡಿದ್ದಾನೆ, ಸುಮ್ಮನೆ ನಿಂತ್ಕೊಂಡಿದ್ದಾನೆ, ತಪ್ಪು ಮಾಡಿದ್ದಾನೆ, ಬಾಯಿಗೆ ಬಂದಂಗೆ ಬೈತಾನೆ, ಆ ಹೆಣ್ಮಕ್ಳಿಗೆ ಹೊಡಿತಾನೆ. ಅದೇ ಸ್ಥಾನದಲ್ಲಿ ಇವನು ಮಕ್ಕಳಿದ್ದಿದ್ರೆ ಏನಾಗ್ತಾ ಇತ್ತು? ಹಾಗಾಗಿ ಇವನ ಮೇಲೆ ಕ್ರಮ ಆಗಲೇಬೇಕು. ಮೇಲಾಧಿಕಾರಿಗಳು ಶಾಲೆಗೆ ವಿಸಿಟ್ ಕೊಡಬೇಕು. ಈ ಪ್ರಾಂಶುಪಾಲ ಬಿರಾದಾರ್ನ ಅವನ ಮೇಲೆ ಏನು ಕ್ರಮ ತೆಗೆದುಕೊಳ್ತಿರೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಬಹಳ ಅನ್ಯಾಯ ಆಗಿದೆ. ಭಾಳ ದರ್ಪ ಮೆರಿತಾ ಇದ್ದಾನೆ ಇವನು. ಏನು ಅವರು ಪಿತ್ರಾರ್ಜಿತ ಆಸ್ತಿನ ತಂದು ಕೊಡ್ತಾ ಇದ್ದಾನೆ ಮಕ್ಕಳಿಗೆ ಊಟನ? ಕಡಿವಾಣ ಹಾಕಬೇಕು. ಇಂಥವು ಭಾಳ ನಡೀತಾ ಇದ್ದಾವೆ. ಯಾರು ಬಾಯಿ ಎತ್ತಲ್ಲ ಅಥವಾ ಧ್ವನಿ ಎತ್ತಲ್ಲ, ಸುಮ್ಮನೆ ಇರ್ತಾರೆ ಅಂಥೇಳಿ ಇವ್ರು ಮಾಡಿದ್ದೇ ಆಟ ಆಗಿಬಿಟ್ಟಿದೆ. ಹಾಗಾಗಿ ಪೋಷಕರು ಅಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವ ಮೊದಲು ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಹಿರೇಮಠ್, ನೋಡ್ತಾ ಇದ್ದೀವಿ, ಪಾಪ ಸಿಕ್ಕಾಪಟ್ಟೆ ನೋವನ್ನು ಈತ ಕೊಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ಆ ವಿದ್ಯಾರ್ಥಿನಿಯರಿಗೆ ಹೊಡೆಯೋದು, ಬಡಿಯೋದು, ಬೈಯೋದು, ಯಾರಿಗೆ ಅಧಿಕಾರ ಕೊಟ್ಟಂಥವ್ರು? ಎಷ್ಟು ದಿನಗಳಿಂದ ಇದು ನಡೀತಾ ಇದೆ ಆ ಶಾಲೆಯಲ್ಲಿ? ಒಂದು ತಿಂಗಳಿಂದ ಸಾಕಷ್ಟು ರೀತಿ ವಿದ್ಯಾರ್ಥಿಗಳು ಹೈರಾಣಾಗಿರುವಂತದ್ದು. ಮುಖ್ಯವಾಗಿ ಏನು ನಿನ್ನೆ ಡಿಸಿ ಅವರು ನಮಗೆ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಅಲ್ಲಿಯ ವಿದ್ಯಾರ್ಥಿಗಳು ಮುಂದಾಗ್ತಾರೆ. ಏನು ಕಳೆದ ಒಂದು ತಿಂಗಳಿಂದ ತಮ್ಮ ಮನೆಯ ಪಾಲಕರು ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಪಾಲಕರನ್ನ ಕೂಡ ಬೈದು ಕಳಿಸುವಂತ ರೀತಿಯಲ್ಲಿ ಈ ವಿಜಯ್ ಕುಮಾರ್ ಬಿರಾದರ್ ಅಂತಕ್ಕಂಥ ಮುಖ್ಯ ಶಿಕ್ಷಕರು ಈ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪವನ್ನ ಹೇಳ್ತಾರೆ. ಅಲ್ಲಿ ಸಾಕಷ್ಟು ಕಡು ಬಡ ವಿದ್ಯಾರ್ಥಿಗಳು ಇರೋದ್ರಿಂದಾಗಿ ಅಲ್ಲಿ ಪಾಲಕರು ಕನಿಷ್ಠ ಒಂದು 100 ರಿಂದ 500 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಹಾಸ್ಟೆಲ್ನಲ್ಲಿ ಇರುವಂತದ್ದು. ಹೀಗಾಗಿ ಅಲ್ಲಿ ತಿಂಗಳಿಗೊಮ್ಮೆ ಅಲ್ಲಿಯ ಪಾಲಕರು ಬಂದು ಭೇಟಿಯನ್ನ ಕೊಡುವಂತ ಸಂದರ್ಭಕ್ಕೆ ಬಂದಾಗ ಅಲ್ಲಿಯ ವಿದ್ಯಾರ್ಥಿ ಒಂದು ನನಗೆ ಹುಷಾರಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಪಾಲಕರು, ಆ ಮಗುವಿನ ಪಾಲಕರು ಹೇಳ್ತಾರಂತೆ. ಆದ್ರೆ ಅಲ್ಲಿ ವಿಜಯ್ ಕುಮಾರ್ ಏನ್ ಹೇಳ್ತಾನೆ, ಆ ಮಗುವಿನ ಪಾಲಕರು ಹೇಳಿದ್ರು ಕೂಡ ಅದನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾನೆ ಅಂತಕ್ಕಂಥ ಆರೋಪವನ್ನ ಅಲ್ಲಿಯ ವಿದ್ಯಾರ್ಥಿ ಕೂಡ ಮಾಡ್ತಾಳೆ. ಅದಾದ್ರ ಬಳಿಕ 50 ರಿಂದ 70 ಸಾವಿರ ಖರ್ಚು ಮಾಡಿ ನಾವು ಅವಳನ್ನ ಆಸ್ಪತ್ರೆಗೆ ತೋರಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಹೇಳಿದ್ರು. ನಾನು 10,000 ರೂಪಾಯಿ ಪರಿಹಾರ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಬೈದು ಹೇಳ್ತಾನೆ ಅಂತಕ್ಕಂಥ ಆರೋಪವನ್ನ ಅಲ್ಲಿಯ ವಿದ್ಯಾರ್ಥಿ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಉಪಹಾರದ ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿ ಸರಿಯಾಗಿ ಉಪಹಾರ ಕೊಡಲ್ಲ, ನಿಮ್ಗೆ
ಭಿಕ್ಷೆ ಬಿಡಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿಯ ಶಿಕ್ಷಕ ಹೇಳ್ತಾನೆ ಅಂತಕ್ಕಂಥ ಆರೋಪವನ್ನ ಒಂದ್ ಕಡೆ ಮಾಡ್ತಾರೆ. ಆದ್ರೆ ಈ ಹಿಂದೆ 1 ತಿಂಗಳ ಹಿಂದೆ ಇಲ್ಲಿಯ ಬಾಗಲಕೋಟೆಯ ಸಿಒ ಆಗಿರ್ತಕ್ಕಂಥ ಶಶಿಧರ್ ಕೊರಿಯರ್ ಸರ್ ಕೂಡ ಭೇಟಿ ಆದಂತ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಶಿಕ್ಷಕರಿಗೆ ಒಂದು ವಾರ್ನಿಂಗ್ ಅನ್ನ ಮಾಡ್ತಾರೆ. ಯಾವುದೇ ರೀತಿ ಈ ರೀತಿ ಪ್ರಕರಣಗಳು ನಿಮ್ಗೆ ಇನ್ನೊಂದ್ಸಾರಿ ಬಂದ್ರೆ ನಿಮ್ಮನ್ನ ಕೂಡಲೇ ಅಮಾನತನ್ನ ಮಾಡ್ತೇನೆ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಪೋಷಕರು ಕೂಡ ಹೇಳಿದ್ರು. ಮತ್ತೆ ತನ್ನ ಹಳೆಯ ದರ್ಪವನ್ನ ಮುಂದುವರಿಸ್ತಾನೆ ಅಂತಕ್ಕಂಥ ಮಾತನ್ನ ಇಲ್ಲಿಯ ಪಾಲಕರು ಕೂಡ ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಏನು ಮುರಾರ್ಜಿ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಸ್ಥಿತಿ ಮಾತ್ರ ಹೈರಾಣಾಗಿರುವಂತದ್ದು. ಕೂಡಲೇ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಕೂಡಲೇ DC ಅವರು ಬಂದು ಇಲ್ಲಿ ನಮ್ಮನ್ನ ಇಲ್ಲಿಯ ಏನು ಈ ಶಾಲೆಯಲ್ಲಿ ನಡ್ತಕ್ಕಂಥ ಶಿಕ್ಷಕನ ಬಗ್ಗೆ ತಾವು ಬಂದು ಖುದ್ದಾಗಿ ಅವರನ್ನ ಯಾವ ರೀತಿಯಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋಂತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಈಗ ಪಾಲಕರು ಕೂಡ ಅಲ್ಲಿ ನಮ್ಮ ಮಕ್ಕಳನ್ನ ಓದಿಸಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಆರೋಪವನ್ನ ಅಲ್ಲಿಯ ಪಾಲಕರು ಕೂಡ ಮಾಡ್ತಿರುವಂತದ್ದು. ಪ್ರಭು, ಒಟ್ಟಾರೆಯಾಗಿ ಏನು ಬಾಗಲಕೋಟೆ ಜಿಲ್ಲೆ ಸರಿಸುಮಾರು ಇದ್ದ ಮುರಾರ್ಜಿ ದೇಸಾಯಿ ಸ್ಕೂಲ್ ನಲ್ಲಿ ಸಾಕಷ್ಟು ರೀತಿ ಪ್ರಕರಣಗಳು ಈ ಹಿಂದೆ ಕೂಡ ಬೆಳಕಿಗೆ ಬಂದಿರುವಂತವು. ಇಳಕಲ್ನಲ್ಲಿ ಕೂಡ ಇದೇ ರೀತಿ ಚುಚ್ಚುಮದ್ದನ್ನ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಕರಣಗಳ ದಾಖಲಾದ್ರೂ ಕೂಡ ಜಿಲ್ಲಾಡಳಿತ ಯಾಕೆ ಇಂಥ ಶಿಕ್ಷಕರ ಮೇಲೆ ಹಿಂದೇಟ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದು ಜಿಲ್ಲಾಡಳಿತ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅನ್ನೋದೇ ಕಿವಿ ಭಾಷೆ ಆಗಿರುವಂತದ್ದು. ಪ್ರಭು, ಅಂದ್ರೆ ಗುರು ಹಿರೇಮಠ, ಇದು ಕೇವಲ ಒಂದಿನ ನಾವು ಧ್ವನಿ ಎತ್ತಿ ಸುಮ್ಮನೆ ಬಿಡುವಂಥ ಪ್ರಶ್ನೆನೇ ಬರೋದಿಲ್ಲ. ತಾವು ಇದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡಬೇಕು. ಜೊತೆಗೆ ಈಗ ಅಲ್ಲಿ ಏನಿದೆ ಆ ಶಿಕ್ಷಕ ಪ್ರಾಂಶುಪಾಲ ಆತನ ವಿರುದ್ಧ ಕ್ರಮ ಆಗಬೇಕು. ಆ ವಿದ್ಯಾರ್ಥಿನಿಯರಿಗೆ ಪೋಷಕರಿಗೆ TV5ನಿಂದ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಆಗಬೇಕು ಅಂತ ನಿರಂತರವಾಗಿ. ಖಂಡಿತ ಪ್ರಭು, ಯಾಕಂತಂದ್ರೆ ಈಗ ನಿನ್ನೆ ಅಷ್ಟೇ ಅಲ್ಲಿಯ ತಾಲೂಕು ಆಡಳಿತವೂ ಹೋಗಿರ್ಬೋದು, ಜಿಲ್ಲಾ ಆಡಳಿತವಾಗಿ ನಾವು ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ, ಆ ಚರ್ಚೆಗಳಲ್ಲಿ ಈ ಶಿಕ್ಷಕನ ವಿರುದ್ಧ ಯಾವ ರೀತಿಯಾಗಿ ಒಂದು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಕೂಡ TV5 ನಾವು ಎಳೆಯಾಗಿ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಈ ಹಿಂದೆ ಪಾಲಕರು ಕೂಡ ಅಲ್ಲಿಯ TV5ಗೆ ಸಂಧಾನವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈ ಒಟ್ಟಾರೆಯಾಗಿ ಈ ಮುರಾರ್ಜಿ ದೇಸಾಯಿ ಸ್ಕೂಲ್ ನಲ್ಲಿ ಆಗಿರ್ತಕ್ಕಂಥ ಈ ಶಿಕ್ಷಕನ ವಿರುದ್ಧ ಯಾವ ರೀತಿಯಾಗಿ ಇಲ್ಲಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋದನ್ನ TV5 ಎಳೆಯಾಗಿ ಬಿಚ್ಚಿಡುತ್ತೆ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಈ ಬಿರಾದಾರ್ ಏನಿದ್ದಾನೆ ಪ್ರಾಂಶುಪಾಲ, ಈ ರೀತಿಯಾಗಿ ರಾಕ್ಷಸನಂತೆ ನಡೆದುಕೊಳ್ತಾ ಇದ್ದಾನೆ. ಮನುಷ್ಯತ್ವ ಇಲ್ಲದಂತಹ ಕ್ರೂರಿ ಇವನು ತಂದೆ ಆಗಲಿಕ್ಕೆ ಅಯೋಗ್ಯ. ಇವನು ಆಮೇಲೆ ಶಿಕ್ಷಕ, ಮೊದಲು ತಂದೆ ಅವನ ಮಕ್ಕಳಿಗೆ. ಹಾಗಾಗಿ ಆ ತಂದೆ ಸ್ಥಾನದಲ್ಲಿ ನಿಂತು ನೋಡ್ಬೇಕು. ಇವನು ಬಿರಾದಾರ್ ಏಕವಚನದಲ್ಲಿ ಹೇಳ್ತಾ ಇದ್ದೀವಿ, ನಾವು ಹೇಳ್ತಾ ಇರಲ್ಲ ಶಿಕ್ಷಕರ ಬಗ್ಗೆ ನಮ್ಗೆ ಗೌರವ ಇದೆ, ಆದರೆ ಆ ವಿದ್ಯಾರ್ಥಿನಿ ನಡೆಸ್ಕೊಳ್ಳುವಂಥ ರೀತಿ ಸರಿ ಇಲ್ಲ. ನಿಮ್ಮ ಮಗಳನ್ನ ನೋಡಿ ಅವ್ರ ಸ್ಥಾನದಲ್ಲಿ, ಆಮೇಲೆ ಬುದ್ಧಿ ಬರುತ್ತೆ ನಿಮಗೆ. ಈ ಭಿಕ್ಷೆ ಬೇಡ್ಕೊಂಡು ತಿನ್ನಿ, ನಿಮ್ಮ ಪಿತ್ರಾರ್ಜಿತ ಅಥವಾ ನಿಮ್ಮನೆಯಿಂದ ತಂದು ಕೊಡ್ತಾ ಇಲ್ಲ, ಸರ್ಕಾರದ ಕೆಲಸ ಮಾಡ್ಕೊಂಡು ಹೋಗಿ. ಇನ್ಮೇಲಾದರೂ ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ಪೋಷಕರ ಆಕ್ರೋಶಕ್ಕೆ ಕಾರಣ ಆಗಬೇಕಾಗತ್ತೆ. ಆ ವಿದ್ಯಾರ್ಥಿನಿಯರ ಶಾಪಕ್ಕೆ ಗುರಿ ಆಗಬೇಕಾಗತ್ತೆ. ನೋಡೋಣ, TV5 ಇದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡುತ್ತೆ.